ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿಲ್ಲ. ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಮುಕ್ತಾಯ ಆಗಿದೆ. ಆದರೆ ಈ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಮುಕ್ತಾಯ ಆಗಿದ್ರೂ ಕೂಡ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿಲ್ಲ. ಕಾರಣ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಗುರುವಾರ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಬೇಲ್ ನಿರೀಕ್ಷೆ ಇಟ್ಟುಕೊಂಡಿದ್ದ ಕೇಜ್ರಿವಾಲ್ಗೆ ಈಗ ಮತ್ತೆ ಶಾಕ್. ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಅರವಿಂದ್ ಕೇಜ್ರಿವಾಲ್. ದಿಲ್ಲಿ ಅಬಕಾರಿ ನೀತಿ ಪ್ರಕರಣದ ಅಡಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅನ್ನೋದ ಆರೋಪದ ಮೇಲೆ ಮಾರ್ಚ್ 21ರಂದು ಜಾರಿ ನಿರ್ದೇಶನಾಲಯ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿತ್ತು. ತಮ್ಮ ಬಂಧನವನ್ನ ಪ್ರಶ್ನಿಸಿ ಕೆಳ ನ್ಯಾಯಾಲಯಗಳಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಕೇಜ್ರಿವಾಲ್. ಆ ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಗುರುವಾರ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅಂದ್ರೆ ಅವರಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದ್ರ ನಿರ್ಧಾರ ಗುರುವಾರ ಆಗಲಿದೆ. ಈಗಾಗಲೇ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಮುಕ್ತಾಯ ಆಗಿದ್ರು ಕೂಡ ಇವತ್ತು ರಿಲೀಫ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ರು. ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಈಗ ಗುರುವಾರಕ್ಕೆ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ರಾಜ್ಯದಲ್ಲಿ ನಡೀತಾ ಇರುವ 2ನೇ ಹಂತದ ಮತದಾನದ ಪ್ರಕ್ರಿಯೆ ನಿಧಾನವಾಗಿ ಚುರುಕುಗೊಳ್ತಾ ಇದೆ. ಮಧ್ಯಾಹ್ನ 1 ಗಂಟೆವರೆಗೆ 41.59% ಮತದಾನ ಆಗಿದ್ರೆ ಚಿಕ್ಕೋಡಿಯಲ್ಲಿ ಈವರೆಗೂ ಅತಿ ಹೆಚ್ಚು ಮತದಾನ ಆಗಿದೆ. 45.69% ಮಂದಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 2ನೇ ಸ್ಥಾನದಲ್ಲಿದೆ ಶಿವಮೊಗ್ಗ, ಕೊನೆಯ ಸ್ಥಾನದಲ್ಲಿದೆ ಕಲಬುರಗಿಯಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಇರೋದು. ಕಲಬುರಗಿ ಈಗ ಕೊನೆಯ ಸ್ಥಾನದಲ್ಲಿ ಇದೆ. ಮತದಾನದ ಪ್ರಮಾಣವಾರು ನಾವು ಗಮನಿಸ್ತಾ ಹೋಗೋದಾದ್ರೆ ಕಲಬುರಗಿಯಲ್ಲಿ ಈವರೆಗೂ 37.48% ಮತದಾನ ಆಗಿದೆ. ಅರ್ಥ ಆಗುತ್ತೆ, ಬಿರುಬಿಸಿಲು ಇದ್ರೂ ಕೂಡ ಈಗಾಗಲೇ ಸಾಕಷ್ಟು ಜನ ಮತವನ್ನು ಚಲಾಯಿಸಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಜನ ಬಾಕಿ ಇದ್ದಾರೆ ಮತವನ್ನ ಚಲಾಯಿಸೋದಕ್ಕೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಮತವನ್ನ ಚಲಾಯಿಸಿ. ಯಾವುದೇ ಕಾರಣಕ್ಕೂ ಮತವನ್ನ ಹಾಕೋದಿಕ್ಕೆ ಈಗಾಗಲೇ ಏನು ಲೇಟ್ ಮಾಡ್ತಿದ್ದೀರಲ್ಲ ಆ ಲೇಟ್ ಮಾಡಬೇಡಿ. ಮತದಾನಕ್ಕಿನ್ನು ಕೇವಲ ಇರೋದು 3 ಗಂಟೆ ಮಾತ್ರ ಬಾಕಿ. ಹಾಗಾಗಿ ಬೇಗ ನಿಮ್ಮ ಬೂತ್ ಯಾವುದಿದೆ ಆ ಬೂತ್ಗೆ ಬನ್ನಿ, ವೋಟ್ ಮಾಡಿ. ಸಂಜೆ ತನಕ ಕಾಯದೆ ಬೇಗ ಬಂದು ವೋಟ್ ಮಾಡಿ ಅನ್ನೋದು ನ್ಯೂಸ್ 18ನ ಕಳಕಳಿ. ಕಾರಣ ಇಷ್ಟೇ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಮೊದಲ ಹಂತದಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾನ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ಮತದಾನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೀವು ಯಾರಿಗೂ ಕಾಯದೆ, ಬಿಸಿಲಿದೆ, ಮಳೆ ಬರ್ತಾ ಇದೆ ಅನ್ನೋದನ್ನ ಕಾಯದೆ ನೀವು ವೋಟ್ ಮಾಡಿ. ಸಂಜೆ ಬಿಸಿಲು ಇಳಿದ ಮೇಲೆ ರಶ್ ಆಗುವ ಸಾಧ್ಯತೆ ಇರುತ್ತೆ. ಸಂಜೆ ಕೆಲವು ಕಡೆ ಮಳೆ ಬರುವ ಮುನ್ಸೂಚನೆ ಕೂಡ ಇದೆ. ಅನೇಕ ಕಡೆಗಳಲ್ಲಿ ಈಗಾಗಲೇ ಮಳೆ ಬರ್ತಾ ಇದೆ. ಸೊ ನಿಮ್ಮ ಹಕ್ಕನ್ನ ಚಲಾಯಿಸೋದನ್ನ ಮರಿಬೇಡಿ. ಬೇಗ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ. ಈಗಾಗಲೇ ಅನೇಕರು ವೃದ್ಧರಾಗಿರ್ಬೋದು ಅಥವಾ ವಿಕಲಚೇತನರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಸೊ ಎಲ್ಲವೂ ಸರಿ ಇದ್ದಂಥವರು ಈಗ ಇನ್ನೂ ಕೂಡ ಲೇಟ್ ಮಾಡೋಣ, 6 ಗಂಟೆವರೆಗೂ ಟೈಮ್ ಇದೆಯಲ್ಲ ಅಂತ ಕಾಯೋದಕ್ಕೆ ಹೋಗಬೇಡಿ. 6 ಗಂಟೆಯ ಒಳಗಡೆ ನಿಮ್ಮ ಹಕ್ಕನ್ನ ಚಲಾಯಿಸಿ. ನಿಮ್ಮ ಹಕ್ಕನ್ನು ಚಲಾಯಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜವಾಬ್ದಾರಿಯನ್ನ ಮರಿಬೇಡಿ. ನಿಮ್ಮ ಜವಾಬ್ದಾರಿಯನ್ನ ಮೆರೀರಿ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ, ಕಳಕಳಿ. ಯಾಕಂದ್ರೆ ಒಂದು ಮತ ಏನ್ ಬೇಕಾದ್ರೂ ನಿರ್ಧಾರವನ್ನ ಮಾಡೋದಕ್ಕೆ ಚಾನ್ಸಸ್ ಇದೆ. ಅದು ಮತದಾನದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬಹುದು, ಸೋಲೋದಿಕ್ಕೂ ಕೂಡ ಕಾರಣ ಆಗಬಹುದು. ಹಾಗಾಗಿ ನಿಮ್ಮ ಮತವನ್ನ ಚಲಾಯಿಸಿ.